ನ್ಯಾಷನಲ್ ಇಂಡಿಯನ್ ಕಮಿಟಿಯು ಸಂಸ್ಥೆಯು ನಮ್ಮ ಸ್ಪಂದನೆಗೆ ಹೋಗ್ಬೇಕು. ಈ ನಮ್ಮ ಮಕ್ಕಳಿಗೆ, ಗ್ರಾಮೀಣ ಮಕ್ಕಳಿಗೆ ಯೋಗ್ಯವಾಗಿರಲಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಮ್ಗೆಲ್ಲಾ ಕಾರ್ಯಗಳಿಗೆ ಹೋಗ್ಬಿಟ್ಟು ನಮ್ಮ ಶಾಲೆಗೆ ಒಂದು ಅತ್ಯವಶ್ಯವಾಗಿರ್ತಕ್ಕಂಥ ಈ ಶುದ್ಧ ನೀರಿನ ಘಟಕವನ್ನ ಕುಂದಿರಿಸಿ ಸ್ವತಃ ಅವರೇ ಎಲ್ಲರೂ ಮುಂದಾಳ ಇಟ್ಕೊಂಡು ಅವರೇ ಆಳುಗಳು ಎಲ್ಲ ಅವರುಗಳೇ ಬಂದು ಎಲ್ಲ ಇನ್ಸ್ಟಾಲೇಷನ್ ಮಾಡಿ ಇವತ್ತು ನಮ್ಮ ಶಾಲೆಗೆ ಇಂಥ ಒಂದು ದೊಡ್ಡ ಕೊಡುಗೆಯನ್ನು ಅವರು ಬರಮಾಡಿದ್ದಾರೆ. ಆ ಒಂದು ಶುದ್ಧ ನೀರಿನ ಘಟಕವನ್ನ ಅವರ ಕೈಯಾರಿಂದಲೇ ಉದ್ಘಾಟನೆಗೊಳ್ಳಬೇಕು ಅಂತೇಳಿ ಮೊರೆಯ ಹನುಮನ ಭೂಸಿರಲೆ ನೀನೇನೆ ನಿಜ ಪ್ರಾಣ ಕೃಷ್ಣ, ನಿನ್ನ ಪ್ರಾಣ ಶ್ರೀರಾಮನ ಅವತಾರ ಕೃಷ್ಣ, ವೇದಾಂತದ ಸಾರ ಕೃಷ್ಣ, ನಂದನಂದನ ನೀನು ಶ್ರೀ ಕೃಷ್ಣ. ಪರಿಸರ ರಕ್ಷಣೆಯ ಒಂದು ಇನಾರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಲ್ಲದೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಇದಾವೆ. ಜಿಂಕು, ಬೋರಾನು ಮತ್ತೆ ಜಿಂಕು, ಬೋರಾನ್, ಐರನ್ ಈ ತರ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟು ಬೆಳೆಗಳಿಗೆ ಹಾಕ್ಬೇಕಂತೇಳಿ ಗ್ರಾಮಸ್ಥರಲ್ಲಿ ಮನವಿ ಮಾಡ್ಕೊಂತೀವಿ. ಫಲವತ್ತತೆ ಮತ್ತೆ ನೆಕ್ಸ್ಟ್ ಪೀಳಿಗೆಗೆ ನಮ್ಗೆ ಹೆಂಗ್ ಕೊಟ್ಟಿದಾರಲ್ಲ ಭೂಮಿನ, ನೆಕ್ಸ್ಟ್ ಯುವ ಪೀಳಿಗೆಗೆ ಕೊಡ್ಬೇಕಾಗತ್ತ ಹೆಂಗ್ ಕೊಡ್ಬೇಕಂತಂದ್ರೆ ಹಂಗ್ ಕೊಡ್ಬೇಕಾಗಿದ್ರಿಂದ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಪ್ಲಸ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ನಾವು ಆ್ಯಡ್ ಮಾಡಿದ್ರೆ ನಮ್ಮ ಭೂಮಿ ಉಳಿತದೆ. ಇಲ್ಲ ಅಂತಂದ್ರೆ ಸವಳೆದ್ದಿ ಕ್ಲಿಯರ್ ಮುಗಿತು. ಎಷ್ಟು ನೀವು ನಮ್ಗೆ ಇಂಡಿಪೆಂಡೆನ್ಸ್ ಬಂದಾಗ ಪಂಜಾಬಲ್ಲಿ ಅಷ್ಟೇ ನಮಗೆ ನೀರಾವರಿಯಲ್ಲಿ ಇದಿತ್ತು, ಏನಿತ್ತು ನೀರಾವರಿ ಇತ್ತು. ಆದ್ರೆ ಈಗ ಅಲ್ಲಿ ಕೆಲವು ಭೂಮಿಗಳು ಬರಡು ಭೂಮಿ ಆಗ್ತಾರೆ. ಮೇಜರ್ ಏನ್ ಗೊತ್ತಾ, ಈ ಇನಾರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಆ್ಯಡ್ ಮಾಡಿ, ನಾವು ಇನಾರ್ಗ್ಯಾನಿಕ್ ಫರ್ಟಿಲೈಸರ್ಸ್ ನ ಆ್ಯಡ್ ಮಾಡಿ ಅಂತ ಹೇಳ್ತೀವಿ, ಬಟ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ನ ಬಿಡ್ರಿ ಅಂತಂದ್ರೆ. ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂದ್ರೆ ಏನಿಲ್ಲ, ಈಗ ಎಷ್ಟೋ ಊರುಗಳಲ್ಲಿ ಕೊಟ್ಟಿಗೆ ಗೊಬ್ಬರನೇ ಸಿಗ್ತಾ ಇಲ್ಲ. ಮೇಜರ್ ಆಗಿ ಹೇಳ್ಬೇಕಂತಂದ್ರೆ ಅದೇ ಆರ್ಗ್ಯಾನಿಕ್ ಫರ್ಟಿಲೈಸರ್, ಅದು ಯೂಸ್ ಮಾಡಬೇಕು. ನಾವು ಲ್ಯಾಬ್ ಕಂಪನಿಯಲ್ಲಿ ಬಂದಂತ ಪ್ರಾಫಿಟ್ ಇದೆ, CSR ಫಂಡ್ ಅಲ್ಲಿ ಬಂದಂತ ಪ್ರಾಫಿಟ್ ಅನ್ನ ಈ ಒಂದು ರೈತ ಕುಟುಂಬದ ಒಂದು ಏನು ಯುವಶಕ್ತಿ ಇದೆ, ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲ್ಲ ಅಂತ ಹೇಳಿ ಕರ್ನಾಟಕ ರಾಜ್ಯದಂತ ಇಡೀ ದೇಶದಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ತಿರುಗಾಡಿ ಅನುಕೂಲ ರೈತರಿಂದ ನಾವು ಉತ್ಪನ್ನ ಬರ್ತೀವಿ. ರೈತರಿಗೆ ತಿರುಗಲ್ಲ, ಕೆರೆ ನೀರನ್ನು ಕೆರೆಗೆ ಚೆಲ್ಲು, ರೈತರಿಂದ ನಾವು ನಾವು ಗೊಬ್ಬರ ತಗೊಂಡ್ರೆ ಫೈದಾ ಆಗೈತಿ. ನಾವು ಗೊಬ್ಬರ ಹಾಕಿ ಬೆಳಿಬೇಡಿ, ಅದು ಬಂದಂತ ಫೈದಾದಲ್ಲಿ ₹1 ಫೈದಾ 8 ತಿರುಗಿ ಮತ್ತು ರೈತರ ಮಕ್ಕಳಿಗೆ ಅನುಕೂಲ ಆಗತಕ್ಕಂಥ ಒಂದು ಭಾವನೆ ಇಟ್ಟುಕೊಂಡ ಸ್ಮಾರ್ಟ್ ಕ್ಲಾಸ್ ಬದಲು ಹೇಳು, ಮತ್ತು ಪಿಟೋಕರ್ ಬದಲು ಹೇಳು, ಶೌಚಾಲಯ ಬದಲು ಹೇಳು. ಅದಕ್ಕೆ ಇದೇ ತರನಾಗಿ ಸರ್ ನಾವು ನಿಮ್ಮ ಕಂಪನಿ ಎಲ್ಲ ರೈತರು ನಿಮ್ಮ ಕಂಪನಿ ಜೊತೆಗಿದ್ದೀರಿ. ನೀವು ಸಹ ನಿಮ್ಮ ಕಂಪನಿ ಏನು ಸಹಾಯ ಸಹಕಾರ ಬರ್ತಾವ ಸರ್, ನಮ್ಮ ಈ ಭಾಗದ ಜನತೆಗೆ ಅನುಕೂಲ ಮಾಡಿಕೊಡ್ರಿ. ಮುಂದಿನ ದಿನಮಾನಗಳು ಸರ್ ಇದೇ ತರನಾಗಿ ನಮ್ಮ ಸಹಾಯ ಸಹಕಾರ ಇರಲಿ. ನೀವು ಮತ್ತೊಮ್ಮೆ ಸಮಸ್ತ ಗ್ರಾಮಸ್ಥರ ಪರವಾಗಿ ನನ್ನ ಅನಂತ ಕೋಟಿ ನಮನಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ